ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಜೊತೆಗೆ ಬೃಹನ್ ಮುಂಬೈ ಪಾಲಿಕೆ ಅಂತ ನಾವೇನ್ ಕರಿತೀವಿ, ದೇಶದ ಶ್ರೀಮಂತ ಪಾಲಿಕೆ. ಸೊ ಅದರ ಎಲೆಕ್ಷನ್ ರಿಸಲ್ಟ್ಗಳು ಏನಾಗಿದೆ ಮತ್ತು ಯಾಕೆ ಹೀಗೆ ಅನ್ನೋದ್ರ ಡೀಟೇಲ್ಸ್ ಅನ್ನು ನಾವು ಕೊಡ್ತಾ ಇದ್ವಿ ನಿಮಗೆ. ಒಂದು ಬಿಜೆಪಿ ಮತ್ತು ಏಕನಾಥ್ ಶಿಂದೆ ಬಣ ಮಾಡಿರುವಂತಹ ಕಮಾಲ್, ಅಟ್ ದ ಸೇಮ್ ಟೈಮ್ ಠಾಕ್ರೆ ಸಹೋದರರ ವರ್ಕೌಟ್ ತಂತ್ರ ಇಲ್ಲಿ ವರ್ಕ್ ಆಗಿಲ್ಲ. 30 ವರ್ಷಗಳ ಬಳಿಕ ಠಾಕ್ರೆ ಪಾರುಪತ್ಯಕ್ಕೆ ಅಂತ್ಯ ಹಾಡ್ದಂಗಾಗ್ತಾ ಇದೆ. ಮಹಾಯುತಿ ಮೈತ್ರಿಕೂಟಕ್ಕೆ ಬೇಕಾಗಿದ್ದು ಮ್ಯಾಜಿಕ್ ನಂಬರ್ ಮುಂಬೈ ಪಾಲಿಕೆಗೆ ಸಂಬಂಧಪಟ್ಟಂತೆ 114, ಬಟ್ ಕಂಫರ್ಟಬಲ್ ವಿನ್ ಅನ್ನ ಪಡೆದುಕೊಂಡಿದ್ದಾರೆ. ಬಿಜೆಪಿ ನೋಡಿ 98 ವಾರ್ಡ್ಗಳಲ್ಲಿ ಮುನ್ನಡೆ. ಶತಕದತ್ತ ಬಿಜೆಪಿ ಮುನ್ನಡೆಯನ್ನು ಕಾಯ್ತಾ ಇದೆ. ಅಂದ್ರೆ ನಾವು ಬಿಜೆಪಿ ಪ್ಲಸ್ ಅಂತ ತೋರಿಸ್ತಾ ಇದ್ವಲ್ಲ, ಈಗ ಅದನ್ನ ಬ್ರೇಕ್ ಡೌನ್ ಮಾಡಿ ಹೇಳ್ತಾ ಇದೀವಿ. ಬಿಜೆಪಿ ಒಂದೇ ಅಲ್ಲಿ 98 ವಾರ್ಡ್ಗಳಲ್ಲಿ ಮುನ್ನಡೆ. ತುಂಬಾ ದೊಡ್ಡ ಸಾಧನೆ ಅದು. ಯಾಕಂದ್ರೆ ಮುಂಬೈ ಪಾಲಿಕೆಯಲ್ಲಿ ನಾವು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ತೆಗೆದು ನೋಡಿದಾಗ ಇಲ್ಲಿ ತನಕ ಶಿವಸೇನೆ ಪೀಕಲ್ಲಿ ಇದ್ದಾಗಲೂ 70-80ಕ್ಕೆ ಬಂದು ಕಂಟೈನ್ ಆಗ್ತಾ ಇದ್ರು. ಈ ಕಡೆಗೆ ಶರದ್ ಪವಾರ್ ಅವರು ಪೀಕಲ್ಲಿ ಇದ್ದಾಗಲೂ ಕೂಡ ಅಷ್ಟೇ 70-80 ವಾರ್ಡ್ಗಳಿಗೆ ಬಂದು ನಿಂತ್ಕೊಳ್ತಾ ಇದ್ರು. 98ರ ಸಾಧನೆಯನ್ನ ಯಾವ ಪಕ್ಷ ಕೂಡ ಅಲ್ಲಿ ಏಕಾಂಗಿಯಾಗಿ ಮಾಡಿರಲಿಲ್ಲ. ಆ ಸಾಧನೆಯನ್ನ ಬಿಜೆಪಿ ಮಾಡಿದೆ. ಅಂದ್ರೆ ಸ್ಪಷ್ಟವಾಗಿ ತನ್ನ ಡಾಮಿನೆನ್ಸ್ ಅನ್ನ ಒಂದು ರಾಷ್ಟ್ರೀಯ ಪಕ್ಷ 30-40 ವರ್ಷಗಳ ಬಳಿಕ ತೋರಿಸ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಬಾಳಾ ಠಾಕ್ರೆ ಅವ್ರು ಇದ್ದಾಗ್ಲೂ ಕೂಡ, ಪೀಕಲ್ಲಿ ಇದ್ದಾಗ್ಲೂ ಕೂಡ ಶಿವಸೇನೆ ಅವ್ರಿಗೆ ಸಂಪಾದನೆ ಆಗ್ತಾ ಇದ್ದಿದ್ದ ನಂಬರ್ಸು ಮುಂಬೈ ಪಾಲಿಕೆಗೆ ಸಂಬಂಧಪಟ್ಟಂತೆ ಜಸ್ಟ್ ಒಂದು 70-80. ಬಟ್ ಈ ಕಡೆ ಶರದ್ ಪವಾರ್ ಆಕ್ಟಿವ್ ಪಾಲಿಟಿಕ್ಸ್ ನಲ್ಲಿ ಇದ್ದಾಗ್ಲೂ ಕೂಡ 80-90 ಅಷ್ಟೇ. ಇವರು ಆ ಎಲ್ಲ ದಾಖಲೆಗಳನ್ನ ಬಿಜೆಪಿಗರು ಮುರಿದಿದ್ದಾರೆ ಅಂತ, ತುಂಬಾ ಗ್ರೌಂಡ್ ಲೆವೆಲ್ ವರ್ಕ್ ಅನ್ನು ಮಾಡಿದ್ದಾರೆ. ಅದರ ರಿಫ್ಲೆಕ್ಷನ್ ಕಾಣಿಸ್ತಿದೆ ಅಂತ ಖಂಡಿತವಾಗಿಯೂ ಕೂಡ ಕೇವಲ ಫಡ್ನವೀಸ್ ಮತ್ತು ಮೋದಿಯವರ ಫ್ಯಾಕ್ಟರ್ ಅಷ್ಟೇ ಅಲ್ಲ, ಕೇವಲ ಡೆವಲಪ್ಮೆಂಟ್ ಫ್ಯಾಕ್ಟರ್ ಅಷ್ಟೇ ಅಲ್ಲ, ಅಲ್ಲಾಗಿರ್ತಕ್ಕಂಥ ಒಂದು ಧರ್ಮಾಧಾರಿತ ರಾಜಕಾರಣ ಜೊತೆಗೆ ಮರಾಠಿ ನೆಲದಲ್ಲಿರ್ತಕ್ಕಂಥ ಮತ ವಿಭಜನೆ ಪ್ರಕ್ರಿಯೆಗಳು ಕೂಡ ಇದರಲ್ಲಿ ರಿಸಲ್ಟಲ್ಲಿ ಬಂದಿದೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಯಾಕೆಂದರೆ ನೀವು ಹೇಳದಂತೆ ಬಾಳಾ ಠಾಕ್ರೆ ಅವರು ಸೆಂಚುರಿನೇ ದಾಟಕ್ಕಾಗಲಿಲ್ಲ. ಅವರ ಒಂದು ರೀತಿಯಲ್ಲಿ ಪೀಕು, ಒಂದು ರೀತಿಯಲ್ಲಿ ಪೊಲಿಟಿಕಲ್ ಡಾನ್, ಮಹಾರಾಷ್ಟ್ರದ ಒಂದು ರೀತಿಯಲ್ಲಿ ಮರಾಠಿ ಅಸ್ಮಿತೆ, ನಾನೇ ಅಸ್ಮಿತೆ ಅಂತ ಹೇಳ್ಕೊಂಡು ಬಂದರೂ ಕೂಡ ಗೆಲ್ಲೋದಕ್ಕೆ ಆಗಿರಲಿಲ್ಲ. ಆದರೆ ಪ್ರಮುಖವಾಗಿ ಎಲ್ಲ ಒಂದು ಕಡೆ ಆಗ ಶರದ್ ಪವಾರ್ದೇನಿದ್ರು ಅವರ ಒಂದು ಬಲ ಶಕ್ತಿಯು ಕೂಡ ಅಷ್ಟೇ ಶಕ್ತಿಯುತವಾಗಿತ್ತು. ಅಂದರೆ ಎಲ್ಲ ಒಂದು ಕಡೆ ಈಕ್ವಲ್ ಫೈಟನ್ನು ನಾವು ಮಾಡ್ತೇವೆ ಅನ್ನೋ ಮಟ್ಟಿಗೆ ಶರದ್ ಪವಾರ್ದವರು ಇತ್ತು. ಆದರೆ ಅವರು ಜೊತೆಯಲ್ಲಿ ಇರಲಿಲ್ಲ. ಆದರೆ ಶಿವಸೇನೆ ಬಾಳಾ ಸಾಹೇಬ್ ಠಾಕ್ರೆ ಅವರು ರಾಜಕಾರಣ ಮಾಡ್ಕೊಂಡು ಬಂದಂಥದ್ದು ಬಿ ಜೆ ಪಿಯ ಜೊತೆ ಇದೆ. ಬಿ ಜೆ ಪಿನ ಎಲ್ಲ ಒಂದು ಕಡೆ ನನಗಿಂತ ಕಿರಿಯ ಪಕ್ಷ, ನನಗಿಂತ ಜೂನಿಯರ್, ನನಗಿಂತ ಒಂದು ಸ್ವಲ್ಪ ಕೆಳಗಡೆ ಅಂತ ಟ್ರೀಟ್ ಮಾಡಿಕೊಂಡು ಎಲ್ಲ ಒಂದು ಕಡೆ ಹಿಂದುತ್ವ ಫ್ಯಾಕ್ಟರ್ನ ಜೊತೆಯಲ್ಲೇ ಸೇರಿಸ್ಕೊಂಡು ಒಂದು ರೀತಿಯಲ್ಲಿ ರಾಜಕಾರಣವನ್ನು ಮಾಡ್ಕೊಂಡು ಬಂದರು. ಆ ಕಾರಣಗಳಿಗೋಸ್ಕರವಾಗಿ ಬಿ ಜೆ ಪಿ ಕೂಡ 35, 40, 45 ಈ ಒಂದು ನಂಬರ್ನೊಳಗಡೆ ಅವರು ಕೂಡ ಬರ್ತಾ ಇದ್ರು. ಹಾಗಾಗಿ ಮಿಕ್ಸ್ ಆಗಿ ಎಲ್ಲ ಒಂದು ಕಡೆ ಆ ಅಧಿಕಾರವನ್ನು ಹಿಡಿಯೋದಕ್ಕೆ ಈ ಒಂದು ಶಿವಸೇನೆ ಬಾಳಾ ಸಾಹೇಬ್ ಠಾಕ್ರೆ ಅವರಿಗೆ ಸಾಧ್ಯ ಆಗ್ತಾ ಇತ್ತು. ಆದರೆ ಈಗ ಯಾವಾಗ ಉದ್ಧವ್ ಠಾಕ್ರೆ ಅವರು ತಮ್ಮ ತಂದೆಯ ಕಡು ವಿರೋಧಿ ಯಾರನ್ನ ವಿರೋಧ ಮಾಡಿಕೊಂಡು ರಾಜಕಾರಣ ಮಾಡ್ಕೊಂಡು ಬಂದರು, ಮಹಾರಾಷ್ಟ್ರದಲ್ಲಿ ಆ ಒಂದು ಮರಾಠಿ ಅಸ್ಮಿತೆಯನ್ನು ಒಂದು ರೀತಿಯಲ್ಲಿ ಬೆಳೆಸೋದ್ರ ಜೊತೆಗೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನ ಬಹುದಿನಗಳಿಂದ ವಿರೋಧ ಮಾಡ್ಕೊಂಡು ಬಂದವ್ರ ಜೊತೆನೇ ಅಧಿಕಾರವನ್ನು ಮಾಡಿದ್ರು. ಆಗಲೇ ಮಹಾರಾಷ್ಟ್ರದ ರಾಜಕಾರಣ ಇನ್ನೊಂದು ಮಗ್ಗಲು ಬದಲಾಯಿತು. ಜೊತೆಗೆ ಬಿ ಜೆ ಪಿಯ ಸ್ಟ್ರಾಟಜಿ ಅಂದರೆ ಆ ಟೈಮ್ಗೆ ತಕ್ಕಂತೆ ಬಿ ಜೆ ಪಿ ಆ ಒಂದು ಶಿವಸೇನೆಯನ್ನು ಒಡೆಯುವಂಥ ಕೆಲಸವನ್ನು ಮಾಡದೆ ಹೋಗಿದ್ರೆ ಬಿ ಜೆ ಪಿಗೆ ಇವತ್ತು ಈ ಲಾಭ ದಕ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ಒಂದು ಕಡೆ ಮೊದಲು ಕೊಟ್ಟು ಆಮೇಲೆ ಪಡೆಯುವಂಥ ಒಂದು ರಾಜಕಾರಣ ಏನಿದೆ ಅದನ್ನು ಭಾಳಷ್ಟು ರಾಜ್ಯಗಳಲ್ಲಿ ಬಿ ಜೆ ಪಿ ಮಾಡ್ತಾ ಇದೆ. ಸಕ್ಸಸ್ ಕೂಡ ಆಗಿದ್ದಾರೆ, ಅದು ಮಹಾರಾಷ್ಟ್ರದಲ್ಲೂ ಕೂಡ ಆದರು. ಹಾಗಾಗಿ ಏಕನಾಥ್ ಶಿಂದೆ ಅವರನ್ನು ಹೊರಗಡೆ ತಂದು ಅವರನ್ನೇ ಮುಖ್ಯಮಂತ್ರಿ ಮಾಡಿ ಈ ಒಂದು ಉದ್ಧವ್ ಠಾಕ್ರೆ ಒಂದು ಬಣದ ಒಂದು ಟೀಮ್ ಏನಿತ್ತು ಅದನ್ನು ಒಡೆಯೋದ್ರ ಮೂಲಕ ಕುಗ್ಗಿಸುವಂಥ ಪ್ರಯತ್ನ ಮಾಡೋದ್ರಲ್ಲಿ ಸಕ್ಸಸ್ ಆಯಿತು. ಹಾಗಾಗಿ ಅಲ್ಲಿಂದಲೇ ಬಿ ಜೆ ಪಿಗೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಎಲ್ಲ ಒಂದು ಕಡೆ ಲಾಭದಾಯಕವಾಗಿರ್ತಕ್ಕಂಥ ವರದಾನ ಆಗಿರ್ತಕ್ಕಂಥದ್ದು ಅದು ಈ ಒಂದು BMC ಚುನಾವಣೆಯಲ್ಲೂ ಕೂಡ ಗೋಚರ ಆಗ್ತಾ ಇದೆ. ಅಂದರೆ ಕೇವಲ ಮರಾಠಿ ಅಸ್ಮಿತೆ ಅಷ್ಟೇ ಅಲ್ಲ, ಮರಾಠಿ ಅಸ್ಮಿತೆ ಅಂತ ನೀವು ಹೋಗಿ, ಆದರೆ ನಾವು ಆ ಮರಾಠಿ ಮತಗಳ ಭಾಷಿಕರ ಮತಗಳನ್ನು ಕೂಡ ಒಡೆದು ಉಳಿದಿರ್ತಕ್ಕಂಥ ಮರಾಠೇತರ ಭಾಷಿಕರ ಮತಗಳೇನಿದೆ ಅದನ್ನು ನಾವು ಪಡೆಯೋದಕ್ಕೆ ಸಕ್ಸಸ್ ಆಗ್ತೀವಿ ಅನ್ನೋ ಸ್ಟ್ರಾಟಜಿ ಮಾಡಿದಂಥ ಹಿನ್ನೆಲೆಯಲ್ಲಿ ಈ ರಿಸಲ್ಟ್ ಬಿ ಜೆ ಪಿಗೆ ದಕ್ಕಿದೆ. ಹಾಗಾಗಿಯೇ ಬಿ ಜೆ ಪಿ ಆ ಒಂದು 100 ಕ್ರಾಸ್ ಮಾಡಿ 1/4 ಸೆಂಚುರಿಯನ್ನು ಈಗಾಗಲೇ ಹೊಡೆದಿರ್ತಕ್ಕಂಥದ್ದು. ಹಾಗಾಗಿ ಇನ್ನಷ್ಟು ಅದು ಏರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಮಮತಾ. ರೈಟ್ ರವೀಶ್, ಹಾಗೆ ಸಂಪರ್ಕದಲ್ಲಿರಿ. ಭಾಷೆಯ ಜೊತೆಗೆ ಜಾತಿ ಅನ್ನೋ ವಿಚಾರ ಕೂಡ ಮ್ಯಾಟರ್ ಆಗುತ್ತೆ. ಭಾರತದ ರಾಜಕಾರಣದಲ್ಲಿ ಜಾತಿ ಬಿಟ್ಟು ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇಲ್ಲ.